ಫಂಕ್ಷನ್ನು ನನಗೆ ಖಂಡಿತ ಏನೂ ಅನಿಸಿಲ್ಲ. ಯಾಕೆಂದರೆ ಅದೇನು ದೊಡ್ಡ ಯುದ್ಧ ಅಲ್ಲ, ಅಥವಾ ಯಾವುದೋ ಒಂದು ಲೋಕಕ್ಕೆ ಹೋಗಿ ಖನಿಜ ಪತ್ತೆ ಮಾಡ್ಕೊಂಡು ಬಂದಿದ್ದಾರೆ, ಅದ್ರಲ್ಲಿ ಅರ್ಧಕ್ಕರ್ಧ ಕರ್ನಾಟಕಕ್ಕೆ ಸಿಗ್ತಾ ಇದೆ ಅಂತ ಏನಿರಲಿಲ್ಲ. ಶಿವಕುಮಾರ್ ನೋಡಿ, ನಾನು ಯಾರ ಮೇಲೂ ಓಡಿಸಲ್ಲ. ಅಯ್ಯೋ ಪುಣ್ಯಾತ್ಮ, ಓಡಿಸೋದಲ್ಲಪ್ಪ, ನಿಮ್ಗಳ ಮೇಲೆ ಜನ ಹೇಳ್ತಿರೋದು. ನಿಮ್ಮ ಕಾಂಗ್ರೆಸ್ ಸರ್ಕಾರ, ನೀವು ಮತ್ತು ನಿಮ್ಮ ಮುಖ್ಯಮಂತ್ರಿ ಮೇಲೆ ರಾತ್ರಿ ಹೊತ್ತು ನಡೀತಾ ಇರುವಾಗಲೇ ಇಷ್ಟು ಗಲಾಟೆಗಳಾಗಿದೆ ಅಂತ ಇದ್ದಾಗ ಸ್ವಲ್ಪ ದಿನ ಬಿಟ್ಟು ಮಾಡ್ಬೋದಾಗಿತ್ತು. ನೀವು ಆ ಹುಚ್ಚಿನಲ್ಲಿ ಆ ಜನಸಮೂಹ ಸೇರಿಸಿ ನಾವು ಕಾಣಿಸ್ಕೋಬೇಕು ಅಂತ ಒದ್ದಾಡಿದ್ರಿ. ಇಡೀ ಸ್ಟೇಟ್ ಎಷ್ಟು ನರಳ್ತಾ ಇದೆ, ಎಷ್ಟು ರೀತಿ ನರಳ್ತಾ ಇದೆ, ನಾನು ಹೇಳೋದಕ್ಕಿಂತಲೂ ಹೆಚ್ಚು ನಿಮಗೆ ಗೊತ್ತಿದೆ. ಬಟ್ ಅದೇನಾದ್ರು ಅದು ಸತ್ರು ಅಂತ ಗೊತ್ತಿದ್ರೂ ನೀವು ಅದಕ್ಕೆ ಕುರುಡು ಗೀವಿ ಕೊಟ್ಟು ಅದನ್ನು ಕೇಳಿಸ್ಕೊಳ್ಳದ ರೀತಿ ವರ್ತಿಸಿ ಮಾಡಿದರೆ ನಿಮ್ಮಂಥ ದ್ರೋಹಿಗಳು, ನಿಮ್ಮಂಥ ಅಸೂಕ್ಷ್ಮ ಜೀವಿಗಳು ಜಗತ್ತಿನಲ್ಲೇ ಇಲ್ಲ. ನಿಮ್ಮ ಮನೆ ಸತ್ತಿದ್ರೆ ಗೊತ್ತಾಗಿರೋದು. ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳು ಸತ್ತಿದ್ರೆ ಸಾಯಿಲಿಂದ ಬಯಸಲ್ಲ, ಆದರೆ ನಿಮ್ಗೆ ಗೊತ್ತಿಲ್ವಲ್ಲ, ಅಸೂಕ್ಷ್ಮ ಆಗ್ತಿದಿಲ್ಲ. ತೂರ ಆಸ್ಕಲ್ಗಳ ನಾನಿದ್ರೆ ಕಿತ್ತೋದು ಎಕಡಾಯಿಸಿದ್ದೆ ನಾನು. ಆ ದುಃಖಗಳು ನಿಮ್ಗೆ ಗೊತ್ತಿಲ್ಲ. ಕಂತ್ರಿಗಳು ನೀವು ಮಾತಾಡ್ತಾರೆ ಗಾಂಧಿ ಗಾಂಧಿ ಗಾಂಧಿ. ಕಾಂಗ್ರೆಸ್ ಅಂತ ಕೇಳಲೇಬೇಡಿ, ನಾವು ಗಾಂಧಿಗೆ ಹುಟ್ಟಿದೀವಿ ಅನ್ನೋ ಮಾತಾಡ್ತಾರೆ ಕೊಳಕರು. ಗೊತ್ತಾದ ತಕ್ಷಣ ಒಂದು ಜವಾಬ್ದಾರಿ ವಹಿಸಿ ಅದನ್ನು ಕ್ಯಾನ್ಸಲ್ ಮಾಡಿಸ್ಬೇಕಾಗಿತ್ತು. ಆ ಕ್ಯಾನ್ಸಲ್ ಮಾಡಿಸ್ತಾ ಇರೋದು ನಿಮ್ಮ ಬೇಜವಾಬ್ದಾರಿತನ. ಸ್ನೇಹಿತರೆ, ಇವತ್ತು ನಾನು ಅಸ್ಪೃಶ್ಯತೆ ಈ ದೇಶದಲ್ಲಿ ಹೇಗೆ ಶುರುವಾಯಿತು ಅಂತ ಮಾತನಾಡಬೇಕು ಅಂತ ಪಟ್ಟಿ ಮಾಡ್ಕೊಂಡಿದ್ದೆ. ಮನಸ್ಸಿನಲ್ಲೇ ನೋಟ್ಸ್ ಮಾಡ್ಕೊಂಡಿದ್ದೆ. ಯಾಕೆಂದರೆ ನಾನು ನಿನ್ನೆ ಒಂದು ಫಂಕ್ಷನ್ನಲ್ಲಿ ಮಾತನಾಡಿದ್ದು ಪ್ರಜಾವಾಣಿ ಮತ್ತು ಇತರ ಕಡೆ ಭಾಳ ಚೆನ್ನಾಗಿ ವರದಿಯಾಗಿದೆ. ಅದನ್ನು ವಿಸ್ತೃತವಾಗಿ ಮಾತಾಡೋಣ, ಯಾಕಾಗನ್ನಿಸ್ತು ಅಂತ ಹೇಳಕ್ಕೆ ಹೊರಟಿದ್ದೆ. ಆದರೆ ಅಷ್ಟರಲ್ಲಿ ಸತ್ತೋಗಿದ್ದಾರೆ 11 ಮಕ್ಕಳು, ಪುಟ್ಟ ಮಕ್ಕಳು ಸತ್ತಿದ್ದಾರೆ, ಮತ್ತು ಬಹಳ ಜನ ಆರೋಗ್ಯ ಹೊಟ್ಟೋಗಿದೆ, ಏಟಾಗಿ ತೊಂದರೆಯಾಗಿ ಆಸ್ಪತ್ರೆಗಳಲ್ಲಿದ್ದಾರೆ. ಸರಿಯಾಗಿ ಹೇಳಬೇಕು ಅಂದರೆ ಈ ಫಂಕ್ಷನ್ನು ನನಗೆ ಖಂಡಿತ ಏನೂ ಅನಿಸಿಲ್ಲ. ಯಾಕೆಂದರೆ ಅದೇನು ದೊಡ್ಡ ಯುದ್ಧ ಅಲ್ಲ, ಅಥವಾ ಯಾವುದೋ ಒಂದು ಲೋಕಕ್ಕೆ ಹೋಗಿ ಖನಿಜ ಪತ್ತೆ ಮಾಡ್ಕೊಂಡು ಬಂದಿದ್ದಾರೆ, ಅದ್ರಲ್ಲಿ ಅರ್ಧಕ್ಕರ್ಧ ಕರ್ನಾಟಕಕ್ಕೆ ಸಿಗ್ತಾ ಇದೆ ಅಂತ ಏನಿರಲಿಲ್ಲ. ಮುಖ್ಯಮಂತ್ರಿ ಇವರೆಲ್ಲ ಕೂತ್ಕೊಂಡು ಮಾಡುವಂಥದ್ದು ಏನೂ ಇರಲಿಲ್ಲ. ತೀರ್ಮಾನ ಚೆನ್ನಾಗಿ ಹೇಳ್ತಾರೆ, ಕರ್ನಾಟಕ ರಣಜಿ ಟ್ರೋಫಿನಲ್ಲಿ ಗೆದ್ದಾಗ ಅಟ್ಲೀಸ್ಟ್ ನಮ್ಮ ಹುಡುಗರು ಗೆದ್ರು ಅನ್ನೋ ಸಂತೋಷ ಇರುತ್ತೆ, ಆಗಲಾದರೂ ಸಣ್ಣ ಪ್ರಮಾಣದಲ್ಲಿ ಸೆಲೆಬ್ರೇಟ್ ಮಾಡೋದು ಪರವಾಗಿಲ್ಲ. ಇದು ಒಂದು ಫ್ರಾಂಚೈಸ್, ಅದು RCB. ಬೆಂಗಳೂರಿನಲ್ಲಿ ಇಷ್ಟ ಆಗಿರ್ಬೋದು, ಅಷ್ಟೇ ಹೆಸರು ಇರಬಹುದು. ಅಲ್ಲಿರೋ ಹುಡುಗರು ಮಾಯಾಂಕ ಅಗರ್ವಾಲ್ ಬಿಟ್ರೆ ಇನ್ಯಾರು ನಮ್ಮವರಿಲ್ಲ ಬಿಡಿ. ಆದ್ರೆ ಇವತ್ತು ರಾಜಕಾರಣಿಗಳಿಗೆ ಏನಾಗ್ಬಿಟ್ಟಿದೆ, ಒಂದು ಫಂಕ್ಷನ್ ಮಾಡಬೇಕು 10,000 ಜನದ್ದು ಅಂದ್ರೂ 2 ಕೋಟಿ ಖರ್ಚು ಮಾಡ್ಬೇಕು. ಅವರು ಲಕ್ಷಾಂತರ ಮಾಡಿದಾಗ 10-6 ಕೋಟಿ ಖರ್ಚು ಮಾಡ್ತಾರೆ. ಈ ಲಕ್ಷಾಂತರ ಜನ ಸೇರಿಸಬಹುದು ಬಿಟ್ಟು ಎಂದಾಗ ಖುಷಿ ಎತ್ಕೊಂಡಿದೆ. ಬಹುಶಃ DK ಶಿವಕುಮಾರ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ರು, ಇಬ್ರು ಸೇರಿ ತಗೊಂಡ್ರು ಗೊತ್ತಿಲ್ಲ, ಮಾಡಿದ್ರು. ಬಟ್ ಇಟ್ ಇಸ್ ಓಕೆ. ಯಾರು ಸಾಯದೆ ಹೋಗಿದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ. ಪೊಲೀಸ್ ವೈಫಲ್ಯ ಅಂತ ಇರಲಿಲ್ಲ, ಅದಿರಲಿಲ್ಲ, ಯಾವುದೂ ಇರಲಿಲ್ಲ. ಆದರೆ ಸುತ್ತೋಗ್ಬಿಟ್ರು. ಆ ಸತ್ತಾಗ ಎಲ್ಲ ರೀತಿಯೂ ಯಾರ ಮೇಲೆ ಅಪವಾದ ಹೊರಿಸೋದು. ಶಿವಕುಮಾರ್ ನೋಡಿ, ನಾನು ಯಾರ ಮೇಲೂ ಓಡಿಸಲ್ಲ. ಅಯ್ಯೋ ಪುಣ್ಯಾತ್ಮ, ಓಡಿಸೋದಲ್ಲಪ್ಪ, ನಿಮ್ಗಳ ಮೇಲೆ ಜನ ಹೇಳ್ತಿರೋದು. ನಿಮ್ಮ ಕಾಂಗ್ರೆಸ್ ಸರ್ಕಾರ, ನೀವು ಮತ್ತು ನಿಮ್ಮ ಮುಖ್ಯಮಂತ್ರಿ ಮೇಲೆ. ನಾನು ಹೊರಿಸಲ್ಲ ಅಂದರೆ ಯಾರ ಮೇಲೆ? ಪೊಲೀಸ್ ಮೇಲೆ ಹೊರಿಸಲ್ಲ. ಪೊಲೀಸನ ಮನುಷ್ಯರ ಏನವರು? ಅವ್ರ ಮನುಷ್ಯರ ಏನು? ಹಿಂದಿನ ದಿನ ನಡೆದಿದೆ. ಹಿಂದಿನ ದಿನ ಆ ಮ್ಯಾಚ್ ನಡೆದಾಗ, ಫೈನಲ್ ಮ್ಯಾಚ್ ಅದು ನಡೀತಾ ಇರೋದು ಐ ಥಿಂಕ್ ಅಹಮದಾಬಾದ್ನಲ್ಲೂ ಎಲ್ಲೋ ನಡೀತಾ ಇದೆ. ಆದರೆ ಬ್ಯಾಂಗ್ಳೂರಿನಲ್ಲಿ ಪ್ರತಿ ಸರ್ಕಲಲ್ಲಿ 5,000 ಜನ ನೋಡಿ ದೊಡ್ಡ ಸ್ಕ್ರೀನ್ಗಳನ್ನು ನೋಡಿದ್ದಾರೆ, ಕುಡಿದಿದ್ದಾರೆ, ಗಲಾಟೆ ಆಗಿದೆ. ಪೊಲೀಸ್ನವರು ಭಾಳ ಕಡೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ದೊಡ್ಡ ಅನಾಹುತ ಎಲ್ಲೂ ಆಗಿಲ್ಲ, ಆದರೆ ಆಗಿದೆ. ಇವೆಲ್ಲ ಮಾಹಿತಿ ಇರಲಿಲ್ವಪ್ಪ ನಿಮಗೆ? ಇರಲಿಲ್ವಾ? ಆ ಮಾಹಿತಿಗಳಿದ್ದಾಗ, ರಾತ್ರಿ ಹೊತ್ತು ನಡೀತಾ ಇರುವಾಗಲೇ ಇಷ್ಟು ಗಲಾಟೆಗಳಾಗಿದೆ ಅಂತ ಇದ್ದಾಗ ಸ್ವಲ್ಪ ದಿನ ಬಿಟ್ಟು ಮಾಡ್ಬೋದಾಗಿತ್ತು. ನೀವು ಆ ಹುಚ್ಚಿನಲ್ಲಿ ಆ ಜನಸಮೂಹ ಸೇರಿಸಿ ನಾವು ಕಾಣಿಸ್ಕೋಬೇಕು ಅಂತ ಒದ್ದಾಡಿದ್ರಿ. ಬಟ್ ಅದು ದೊಡ್ಡ ಅಪರಾಧ ಅಲ್ಲ. ಓಕೆ, ವಿ ಕ್ಯಾನ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಏನೋ ಮಾಡಿದ್ರು. ಯಾಕೆ ಯಾರು ಸಾಯ್ದೆ ಹೋಗಿದ್ರೆ ಇವತ್ತು ಮರ್ತೋಗ್ತಿತ್ತು. ಒಂದು ದೊಡ್ಡ ನ್ಯೂಸ್ ಆಗಿರೋದು ಫ್ರಂಟ್ ಪೇಜ್ನಲ್ಲಿ, ಅದು ಮೇನ್ ನ್ಯೂಸ್ ಆಗ್ತಿರ್ಲಿಲ್ಲ. ಆದರೆ ಬಂದು ಮಾತ್ರ ನನಗೆ ಬಹಳ ಕೆಲಸಿದೆ, ಬಹಳ ಅಂದರೆ ಬಹಳ ಕೆಲಸಿದೆ, ಸಂಕಟ ಉಂಟು ಮಾಡಿದೆ. ಮತ್ತು ಏನಿವು ಜನಗಳು ಅಂತ ಪದೇ ಪದೇ ಯೋಚನೆ ಮಾಡಂಗೆ ಆಗ್ಬಿಟ್ಟಿದೆ. ಯಾರನ್ನ? ರಾಜಕಾರಣಿಗಳನ್ನ. ಆ ಸತ್ಯದ್ದು ಗೊತ್ತಾಗಿದ್ರೂ ನೀವು ಮಾಡಿದ್ದೀರಾ ಇಲ್ವಾ? ಬಹಳ ಜನ ಹೇಳ್ತಾ ಇರೋದು ಮತ್ತು ಸತ್ಯವಾಗಿ ನಾನು ನಂಬ್ಕೊಳ್ಳೋಕೆ ಇಷ್ಟಪಡೋದು, ವಿಧಾನಸೌಧದಲ್ಲಿ ಆ ಪ್ರೋಗ್ರಾಮ್ ನಡೀತಿರುವಾಗ ಅವ್ರಿಗೆ ಗೊತ್ತಿರಲಿಲ್ಲ. ಅಲ್ಲಿ ಆಗ್ತಾ ಇರುವಾಗಲೇ ಅಲ್ಲಿ ಕಾಲು ತುಳಿತ ಆಗ್ಬಿಟ್ಟಿದೆ. ಎಲ್ಲಿ? ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ. ಬಟ್ ಇವರಿಗೆ ಗೊತ್ತಿರಲಿಲ್ಲ. ಯಾಕೆಂದರೆ ಶಿವಕುಮಾರ್ ಕೆಳಗಡೆ ಬಂದಾಗ ಇವ್ರು ಕೇಳ್ತಾರೆ, ಅಲ್ಲಿ ಯಾರೋ 4-6 ಜನ ಸತ್ತಿದ್ದಾರೆ ಅಂದಾಗ ಹೌದಾ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಅಷ್ಟೊತ್ತಿಗಾಗಲೇ ಇವ್ರಿಗೆ ಹೇಳ್ಬೇಕಾಗಿತ್ತು. TV ಅವ್ರು ಕೇಳೋಕೆ ಮುಂಚೆ ನಿಮ್ಮ ಇಂಟೆಲಿಜೆನ್ಸ್ದವ್ರು ನಿಮ್ಗೆ ಹೇಳ್ಬೇಕಾಗಿತ್ತು. ಅಥವಾ ಹತ್ರ ಬರೋಕ್ಕಾಗಲಿಲ್ವೋ, ಹೇಳಿಲ್ವೋ, ಅವ್ರು ಕನ್ಫರ್ಮ್ ಮಾಡ್ಕೊಳ್ತಿರೋ ಗೊತ್ತಿಲ್ಲ. ಯಾಕೆಂದರೆ ಅಕಸ್ಮಾತ್ ಅದಾಗಿದ್ದಿದ್ರೆ ಸಿದ್ದರಾಮಯ್ಯ ಆಗಲಿ, ಶಿವಕುಮಾರ್ ಅವರು ಮಕ್ಕಳಿದ್ದಾರೆ, ಅವ್ರಿಗೂ ಸಿದ್ದರಾಮಯ್ಯನವರು ಮಗನ್ನ ಕಳ್ಕೊಂಡಿದ್ದಾರೆ.
ಇಂಥದ್ದೇ ಯಾವುದೋ ಒಂದು ಪ್ರಕರಣದಲ್ಲಿ ಕಳ್ಕೊಂಡಿದ್ದಾರೆ. ಇದು ಅವ್ರು ಹೊರಗಡೆ ಹೇಳ್ಕೊಳ್ದೇ ಇದ್ರು ಒಳಗಡೆ ಆ ಸಂಟ ಇದ್ದೇ ಇರುತ್ತೆ. ಅದು ಡೈನಮಿಕ್ ಹುಡುಗನ್ನ ಕಳ್ಕೊಂಡಿರೋದು. ಶಿವಕುಮಾರ್ಗೂ ಗಂಡು ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ. ಅವರು ಮಾಡಿರಲ್ಲ ಅಂತ ನಾನು ನಂಬ್ತೀನಿ, ಬಯಸ್ತೀನಿ. ಕಾರಣ ಏನು ಅಂದರೆ, ಅಕಸ್ಮಾತ್ ಆ ಸಂಗತಿ ನಿಮಗೆ ಗೊತ್ತಾಗಿದ್ದೂ ಸಹ ನೀವು ಸೆಲೆಬ್ರೇಷನಲ್ಲಿ ಕೂತ್ಕೊಂಡಿದ್ದೀರಿ, ಅದೆಲ್ಲ ಮತ್ತು ನಕ್ಕೊಂಡು ಮಾತಾಡಿದ್ದೀರಿ, ನಕ್ಕೊಂಡು ಎಲ್ಲರೂ ಕೈ ಕುಲ್ಕಿದ್ದೀರಿ, ಆ ಪ್ಲೇಯರ್ ಜೊತೆ ಫೋಟೋ ಬೇಕಾ, ಫೋಟೋ ಅವ್ರ ಜೊತೆ, ಅದೇನು ದೊಡ್ಡಿದ ನಿಮಗೆ? ಇಡೀ ಸ್ಟೇಟ್ ಎಷ್ಟು ನರಳ್ತಾ ಇದೆ, ಎಷ್ಟು ರೀತಿ ನರಳ್ತಾ ಇದೆ, ನಾನು ಹೇಳೋಕ್ಕಿಂತಲೂ ಹೆಚ್ಚು ನಿಮಗೆ ಗೊತ್ತಿದೆ. ಭ್ರಷ್ಟಾಚಾರದಿಂದ ನರಳ್ತಾ ಇದೆ, ಆರ್ಥಿಕ ದುಸ್ಥಿತಿಯಿಂದ ನರಳ್ತಾ ಇದೆ, ಎಲ್ಲ ರೀತಿಯಿಂದಲೂ ನರಳ್ತಾ ಇದೆ. ಇದರಲ್ಲಿ ಹಾಕಿಸ್ಕೊಂಡ್ರಿ. ಬಟ್ ಅದೇನಾದ್ರು ಅದು ಸತ್ರು ಅಂತ ಗೊತ್ತಿದ್ರೂ ನೀವು ಅದಕ್ಕೆ ಕುರುಡು ಗೀವಿ ಕೊಟ್ಟು ಅದನ್ನು ಕೇಳಿಸ್ಕೊಳ್ಳದ ರೀತಿ ವರ್ತಿಸಿ ಮಾಡಿದರೆ ನಿಮ್ಮಂಥ ದ್ರೋಹಿಗಳು, ನಿಮ್ಮಂಥ ಅಸೂಕ್ಷ್ಮ ಜೀವಿಗಳು ಜಗತ್ತಿನಲ್ಲೇ ಇಲ್ಲ, ಖಂಡಿತ ಇಲ್ಲ. ಹಾಗಾಗದೇ ಇರಲಿ. ಇಬ್ಬರು ಶಿವಕುಮಾರ್ ಸಾಕಷ್ಟು ಪರಿಚಿತರು, ಇವರು ಸ್ವಲ್ಪ ಪರಿಚಿತರು. ಯಾರು? ನಮ್ಮ ಮುಖ್ಯಮಂತ್ರಿ. ಅವ್ರು ಏನೇ ಇದ್ರೂ ವೈಯಕ್ತಿಕವಾಗಿ ಅವರಿಬ್ರು ಎಷ್ಟು ಕಷ್ಟಪಡ್ತಾರೆ ನಾನು ನೋಡಿದ್ದೀನಿ, ಕಂಡಿದ್ದೀನಿ, ತಿಳ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಬಯಸ್ತೀನಿ, ಆಗಿದ್ರೆ ಖಂಡಿತ ಕ್ಷಮಾರ್ಹರಲ್ಲ ನೀವು. ಅಟ್ ದ ಸೇಮ್ ಟೈಮ್ ಈ ನಾಡಿನ ಮುಖ್ಯಮಂತ್ರಿ ಮತ್ತು ಡೆಪ್ಯೂಟಿ ಮುಖ್ಯಮಂತ್ರಿ ಆಗಿ ನೀವು ಆ ಕಾರ್ಯಕ್ರಮನ ಸತ್ತಿದ್ದಾರೆ ಅಂತ ಗೊತ್ತಾದ ಮೇಲೂ ಡೌನ್ನಲ್ಲಿ ನಡೆಯಕ್ಕೆ ಹೇಗೆ ಬಿಟ್ರಿ? ಇಟ್ ಇಸ್ ನಾಟ್ ಇಂಡೋರ್ ಕಾರ್ಯಕ್ರಮ ಅಲ್ಲ, ಅದು ಒಳಾಂಗಣ ಕಾರ್ಯಕ್ರಮ ಅಲ್ಲ, ಹೊರಗೆ ನಡೀತಾ ಇರೋದು ಪಬ್ಲಿಕ್ ಸಾರ್ವಜನಿಕ ಕಾರ್ಯಕ್ರಮ. ಮತ್ತು ಬದಲು ಟಿಕೆಟ್ ಇದೆ ಅಂತ ಹೇಳಿದ್ರು, ಬಿಟ್ಟಿ ಕೊಟ್ಟಿದ್ರು ಅಂದಾಗ ಇಟ್ ಈಸ್ ಸಾರ್ವಜನಿಕ ಕಾರ್ಯಕ್ರಮ, ಲಕ್ಷಾಂತರ ಜನ ಸೇರೋ ಕಾರ್ಯಕ್ರಮ. ನೀವು ಅಂದ್ಕೊಂಡಿರಲಿಲ್ಲ, ಆಗ್ಬಿಡ್ತು. ಖಂಡಿತ ಅಂದ್ಕೊಂಡಿರಿ ನೀವು ಮಾಡ್ತಾ ಇರಲಿಲ್ಲ, ಕನಸಿನಲ್ಲೂ ಮಾಡ್ತಾ ಇರಲಿಲ್ಲ. ನಾನು ಜನಕ್ಕೆ ಹೇಳ್ತೀನಿ ಅದನ್ನು. ಅವರ ಕನಸಿನಲ್ಲೂ ವೈಲ್ಡೆಸ್ಟ್ ಡ್ರೀಮ್ನಲ್ಲೂ ಇವ್ರು ಯಾರೂ ಕೂಡ ಇದು ಮಾಡ್ತಾ ಇರಲಿಲ್ಲ. ಆದರೆ ಸತ್ರು ಅಂತ ನೀವು ಗೊತ್ತಾದಾಗ ತಕ್ಷಣ ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟು ಅವ್ರಿಗೂ ಹೇಳಿ ಆ ಕಾರ್ಯಕ್ರಮ ಯಾಕೆ ರದ್ದು ಮಾಡಲಿಲ್ಲ? ರದ್ದು ಮಾಡಬೇಕಾಗಿತ್ತಲ್ವ? ಅಲ್ಲಿ ಒಂದೇ ಹೇಳಬೇಕಾಗಿತ್ತು ಪ್ಲೇಯರ್ಗಳು, ಅವರು ಸತ್ತವರ ಆತ್ಮಕ್ಕೆ ನಾವು ಶಾಂತಿ ಬಯಸ್ತೀವಿ, ಸಂಭ್ರಮ ಬೇಡ, ನಾನು ಯಾವ ಕಾರಣಕ್ಕೂ ಇರಲ್ಲ, ಇದನ್ನ ನಾವು ನಡೆಸಲ್ಲ, ನೆರವೇರಿಸಲ್ಲ, ಖುಷಿನ ಪಡೋದಿಲ್ಲ. ನಮ್ಮ ಎಲ್ಲ ಆಟ ಒಳಕ್ರ ಯಾವ ಆಟನೂ ಜೀವಕ್ಕೆ ಸಮ ಅಲ್ಲ ಕಣ್ರೋ. ನಿಮ್ಮ ಮನೆ ಸತ್ತಿದ್ರೆ ಗೊತ್ತಾಗಿರೋದು, ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಳು ಸತ್ತಿದ್ರೆ ಸಾಯಿಲಿಂದ ಬಯಸಲ್ಲ. ಆದರೆ ನಿಮ್ಗೆ ಗೊತ್ತಿಲ್ವಲ್ಲ, ಅಸೂಕ್ಷ್ಮ ಆಗ್ತಿದೆಯಲ್ಲ, ಸ್ಥೂರ ಆಸ್ಕಲ್ಗಳ ಹೆಂಗೋ ಅದನ್ನು ಅನುಭವ ಇದು ಮಾಡಿದ್ರಿ ನೀವು. ಸತ್ರು ಅಂತ ಗೊತ್ತಾದ್ಮೇಲೆ ಕಾರ್ಯಕ್ರಮ ಹೇಗೆ ನಡ್ಸೋಕೆ ಸಾಧ್ಯ ಆಯಿತು? ಹೆಂಗೆ ಬಂತು ಮನಸ್ಸು? ನಾನಿದ್ರೆ ಕಿತ್ತೋದು ಎಕಡೆ ಎಸಿತಿದ್ದೆ, ನಾನು ಕಿತ್ತೋದು ಎಕಡೆ ಎಲ್ಲ ಪಕ್ಕದಲ್ಲಿ ಇಸ್ಕೊಂಡು ಎಸಿತಿದ್ದೆ, ನಿಲ್ಸೋ ರಾಸ್ಕಲ್ಗಳನ್ನ ಕಿರಿಸ್ತಿದ್ದೆ ಆಗಿದ್ರಲ್ಲಿ ಜಾಗದಲ್ಲಿ. ಏನಾಗಿದೆ ನಿಮಗೆ? ಆ ಜೀವಗಳಂದ್ರೆ ಏನು ಅನ್ಕೊಂಡಿದ್ದೀರಿ? ಇಡೀ ಜಗತ್ತು ದೊಡ್ಡ ಜ್ಞಾನಿಗಳು ಹೇಳ್ತಾರೋ, ತಿಳ್ಕೊಳ್ರೋ, ನಾವು ರಾಜಕಾರಣಿಗಳು ಏನೋ, ಅಧಿಕಾರಿಗಳು ದೊಡ್ಡ ಇವರು ಏನೋ ಬಿಸ್ನೆಸ್ ಮಾಡ್ಕೊಂಡು ನಾವು ದೊಡ್ಡ ವ್ಯಕ್ತಿಗಳು, ಘನ ವ್ಯಕ್ತಿಗಳು, ಹಣ ಇರೋದಕ್ಕೆ ಅನ್ಕೊಂಡಿದ್ದೀರಲ್ಲ, ತಿಳ್ಕೊಳ್ರೋ ರಾಸ್ಕಲ್ಗಳ. ದೊಡ್ಡ ಜ್ಞಾನಿಗಳು ಹೇಳ್ತಾರೆ, ಒಂದು ಜೀವಕ್ಕೆ ಈ ಪ್ರಪಂಚ ಈಕ್ವಲ್ ಅಲ್ಲ, ಆ ಜೀವ ಅನ್ನೋದು ಈ ಪ್ರಪಂಚಕ್ಕಿಂತಲೂ ದೊಡ್ಡದು. ಯಾಕೆ? ಆ ಜೀವ ಇದ್ರೆ ಮಾತ್ರ ಗ್ರಹಿಸೋಕೆ ಸಾಧ್ಯ. ಸತ್ತೋಗಿದ್ದಾರೆ ಅಂದಾಗ ಅಲ್ಲಿ ಮಾಡಕ್ ಬಿಟ್ಟಿದ್ದೀರಲ್ಲಪ್ಪ ನೀವು. ಏನಿದು? ಅವ್ರು ಹೆಂಗ್ ಮಾಡಿದ್ರು? ಎಷ್ಟು ಅಸೂಕ್ಷ್ಮ ಅವರು. ನೀವು ನಿಮ್ಮಂಥ ಬೇಜವಾಬ್ದಾರಿ ಇದೆಲ್ಲ ಬಿಟ್ಬಿಡಿ. ಅದಾದ ತಕ್ಷಣ ಕ್ಯಾನ್ಸಲ್ ಮಾಡಿ ಅಂತ ಯಾಕೆ ಹೇಳಲಿಲ್ಲ ನೀವು? ಕ್ಯಾನ್ಸಲ್ ಮಾಡಿ, ಅದನ್ನ ಆ ಆತ್ಮಗಳಿಗೆ ಶಾಂತಿ ಕೊಡ್ಬಿಟ್ಟು ಕ್ಯಾನ್ಸಲ್ ಮಾಡಿ, ಅದ್ರ ಬಗ್ಗೆನೇ ಬೇಕಾದ್ರೆ ಮಾತಾಡಿ ಅಂತ ಯಾಕೆ ಹೇಳಲಿಲ್ಲ? ಹೇಳ್ತೀನಲ್ಲ, ನಿಮಗೆ ಗೊತ್ತಿಲ್ಲ, ನಿಮಗೆ ನಿಮ್ಮ ಮನೆಗಳಲ್ಲಿ ಆಗಲಿ ಅಂತ ನಾನು ಬಯಸಲ್ಲ. ಆ ದುಃಖಗಳು ನಿಮ್ಗೆ ಗೊತ್ತಿಲ್ಲ. ಕಂತ್ರಿಗಳು ನೀವು. ಕೀಳು ನಾಯಿಗಿಂತಲೂ ಕೀಳು, ಕ್ರಿಮಿಗಳಿಗಿಂತಲೂ ಕೀಳು. ಇನ್ನೊಂದ್ಸರಿ ಈಗ ಮಾಡೋಗ ಜನ ತಿರುಗಿ ಬೀಳ್ಬೇಕು. ಯಾಕೆಂದ್ರೆ ಸರ್ಕಾರದ ಹೊಣೆ. ಅವ್ನು ಯಾವನೋ ಬೈತಾನೆ, ಕಾಂಗ್ರೆಸ್ನವನು ಯಾವುದೋ ಟಿವಿನಲ್ಲಿ, ಆಲ್ ಸಾರ್ಟ್ಸ್ ಆಫ್ ಪೀಪಲ್ ಫ್ರಮ್ ಆಲ್ ಕ್ರೀಡ್ಸ್ ಅಂಡ್ ಆಲ್ ಕಾರ್ಡ್ಸ್ ಅಂಡ್ ಆಲ್. ಏನ್ ನಾನ್ ಸೆನ್ಸೋ ಇದು? ಅದು ನೀನು ಹೇಳ್ಬೇಕಾ? ಇವನ ಕಾಂಗ್ರೆಸ್ನವ್ನು ಹೇಳ್ಬೇಕೇನೋ ಅದನ್ನ? ಮುಠಾಳ. ಬಸ್ನಲ್ಲಿ ಹೋಗೋರು ಎಲ್ಲ ಜಾಸ್ತಿ ಅವರು ಇರ್ತಾರೆ, ಎಲ್ಲ ಧರ್ಮದವರು ಇರ್ತಾರೆ, ಥಿಯೇಟ್ರಲ್ಲಿ ಇರ್ತಾರೆ, ಎಲ್ಲ ಕಡೆ ಹೋಟೆಲ್ನಲ್ಲಿ ಇರ್ತಾರೆ. ಅದೇನು ದೊಡ್ಡ ವಿಷಯಗಳ? ರಾಜಕಾರಣಿಗಳು, ನೀವು ಇದಿರೋಲ್ಲೋ ಕಂತ್ರಿಗಳ ರಾಜಕಾರಣಿಗಳು. ನೀವು ಮಾಡೋ ಇದ್ರಲ್ಲಿ ಮಾತ್ರ ನಿಮ್ಮ ಜಾತಿಗಳು ಹೆಚ್ಚು ಕಾಣಿಸ್ಕೊಳ್ಳೋದು. ಯಾರು ಮುಖ್ಯ ಆ ಜಾತಿಗಳು ಹೆಚ್ಚಿಗೆ ಬರೋದು ನಿಮ್ಗಳು. ಇದರಲ್ಲಿ ಕಲ್ಚರ್ಲಿ ಬರೋದಿಲ್ಲ, ಕಲ್ಚರ್ಲಿ ಖಂಡಿತ ಬರೋದಿಲ್ಲ. ನಾವು ವೇಸ್ಟ್ ಮಾಡ್ತೀವಿ. ನೆನ್ನೆ ವೆಂಕಟಸ್ವಾಮಿ ಇದರಲ್ಲಿ ದಲಿತರು ಅಲ್ಲದೆ ಇರೋ ಎಷ್ಟು ಜನ ಇದ್ರು ಗೊತ್ತೇನೋ? ಬಿಡ್ರೋ ಇದನ್ನ, ಇಂಥ ಮಾತುಗಳು ಬಿಡಿ. ಜೀವಕ್ಕೆ ಬೆಲೆ ಕೊಡಿ, ಒಂದೇ ಜೀವ ಇರಲಿ. ಮಾತಾಡ್ತಾರೆ ಗಾಂಧಿ. ಕಾಂಗ್ರೆಸ್ ಅಂತ ಕೇಳಲೇಬೇಡಿ, ನಾವು ಗಾಂಧಿಗೆ ಹುಟ್ಟಿದೀವಿ ಅನ್ನೋ ಮಾತಾಡ್ತಾರೆ ಕೊಳಕರು. ಗಾಂಧಿ ದೊಡ್ಡ ವಿಷಯ ನಾವು ಚರ್ಚಿಸ್ತಾ ಇರೋವಾಗ ಒಂದು ಮೇಕೆ ಬಿದೋಗುತ್ತೆ, ಏಟ್ ಮಾಡ್ಕೊಳ್ಳುತ್ತೆ, ಹೋಗಿ ಅದಕ್ಕೆ ಎಲ್ಲ ಕಟ್ಟಿ, ಅದಕ್ಕೆ ಬ್ಯಾಂಡೇಜ್ ಕಟ್ಟಿ ಹಿಂದಕ್ಕೆ ಬಂದು ಕುತ್ಕೊಳ್ತಾರೆ. ಕೇಳ್ತಾರೆ,
ಬಹಳ ಗಂಭೀರವಾದ ವಿಷಯ ಯಾಗಾದ್ರೂ ಹೇಳ್ಬೋದಾಗಿತ್ತು. ಇಲ್ಲ, ನಮ್ಮ ಗಂಭೀರವಾದ ವಿಷಯ ಆ ಮೇಕೆಯ ಜೀವಕ್ಕಿಂತಲೂ ದೊಡ್ಡದು ಅಂತ ನಾನು ಅಂದ್ಕೊಂಡಿಲ್ಲ. ಗಾಂಧಿ, ಆ ಹೆಸರು ಹೇಳ್ಕೊಂಡು ನೀವು ಓಟ್ ಕೇಳ್ತಿರಲ್ರೋ, ಆ ಮಹಾತ್ಮ ಅಂತ ನಾವು ಕರಿತೀವಲ್ಲ, ಆ ಗಾಂಧಿ ಹೇಳಿದ್ದಾರೆ. ಬರೀ ಅವ್ರು ಬರ್ಕೊಂಡಿಲ್ಲ, ಅದನ್ನ ಅವ್ರ ಹತ್ರ ಇದ್ದ ಎಲ್ಲರೂ ಹೇಳಿದ್ದಾರೆ. ಬ್ರಿಟಿಷರು, ನೆಹರು, ಇವರೆಲ್ಲ ಒಂದು ನಮ್ಮ ಮೇಕೆ ನರಳಿದಾಗ ಅದಕ್ಕಿಂತಲೂ ದೇಶದ ಸಂಗತಿಗಳು ಮುಖ್ಯ ಅಲ್ಲ, ಜೀವ ಮುಖ್ಯ ಅಂತ ಮಾಡಿದ್ನಲ್ಲ, ಅಂತ ಒಬ್ಬ ವ್ಯಕ್ತಿ ಓಡಾಡಿರೋ ದೇಶ ನಮ್ಮದು. ಅನೇಕ ವಿಷಯದಲ್ಲಿ ನಮಗೆ ಗಾಂಧಿ ಬಗ್ಗೆ ತಕರಾರಿದೆ, ಆದರೆ ಅವರು ಜೀವ ಪರ ಇದ್ರು, ಜೀವಗಳ ಬಗ್ಗೆ ಕಾಳಜಿ ಇತ್ತು. ಜೀವಗಳು ದೊಡ್ಡದು, ಈ ಜಗತ್ತಿದ್ದೇ ಇರ್ತದೆ, ಎಲ್ಲ ಇದ್ದೇ ಇರ್ತವೆ, ಆದರೆ ಆ ಜೀವ ಹೆಚ್ಚು ಕಮ್ಮಿ ಆದರೆ ಅದನ್ನ ನಾವು ತರಕ್ಕಾಗಲ್ಲ, ಜೀವ ಕೊಡೋಕ್ಕಾಗಲ್ಲ, ತೆಗೆಯೋ ಶಕ್ತಿ ನಮಗಿದೆ, ಕೊಡೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಗೊತ್ತಿದ್ದು ನೀವು ಮಾಡಿದರೆ ನೀವು ಯಾವ ರೀತಿಯ ಕ್ಷಮೆಗೆ ಎಲ್ಲೂ ಅರ್ಹರಲ್ಲ. ಇಲ್ಲೂ ಇಲ್ಲ, ಅಲ್ಲೂ ಇಲ್ಲ. ಬಸವ ಹೇಳ್ತಾನೆ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲುವುದಿಲ್ಲ ಅಂತ. ನೀವು ಖಂಡಿತ ಇಲ್ಲೂ ಸಲ್ಲಲ್ಲ. ಆದರೆ ನೀವು ಅದನ್ನ ಮಾಡಿರಲ್ಲ ಅಂತ ಹೇಳಿದ್ನಲ್ಲ ನಾನು, ಅಷ್ಟು ಇನ್ಸೆನ್ಸಿಟಿವ್ ನೀವು ಆಗಿರಲ್ಲ ಅಂದ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತಿರಲಿಲ್ಲ. ಗೊತ್ತಾದ ತಕ್ಷಣ ಒಂದು ಜವಾಬ್ದಾರಿ ವಹಿಸಿ ಅದನ್ನು ಕ್ಯಾನ್ಸಲ್ ಮಾಡಿಸ್ಬೇಕಾಗಿತ್ತು. ಆ ಕ್ಯಾನ್ಸಲ್ ಮಾಡಿಸ್ತಾ ಇರೋದು ನಿಮ್ಮ ಬೇಜವಾಬ್ದಾರಿತನ. ನಮಸ್ಕಾರ.